ಜನಕ್ಕಿರೋ ಕನ್ಫ್ಯೂಷನ್ ಏನು ಅಂದ್ರೆ ಹೈಲೆಕ್ಸ್ ತಗೋಬೇಕಾ ಇಲ್ಲ ಇಸೂಜು ತಗೋಬೇಕಾ ಅಂತ. ಗಾಡಿ ಮೇಲಿಂದ ನನ್ ಕಣ್ಣು ಹೋಗ್ತಿಲ್ಲ ಬ್ರೋ, ಬೇರೆ ಅವ್ನ ಕಣ್ ದೃಷ್ಟಿ. ಅದ್ ನಂದು ಇದ್ ನಿಮ್ದು. ಇಸೂಜುನ ಎತ್ಕೊಂಡು ಶಿವಮೊಗ್ಗ ನೋಡಕ್ ಹೋಗ್ತಾ ಇದೀವಿ. ಹೇಳಪ್ಪ ನಿಮ್ ಊರಲ್ಲಿ ಏನ್ ಸ್ಪೆಷಲ್? ನೀವು ಬಂದಿರೋದ್ ಸ್ಪೆಷಲ್. ಏನ್ ಪ್ರೀತಿನೋ ಏನ್ ಪ್ರೇಮಗಳು. 15 years ರೋಡ್ ಟ್ಯಾಕ್ಸ್ ಫ್ರೀ ಇದೆ ಕಮರ್ಷಿಯಲ್ ವೆಹಿಕಲ್ಗೆ. ಸೊ ನಿಮಗೆ ಇಯರ್ಲಿ ಇನ್ಶೂರೆನ್ಸ್ ಮಾತ್ರ ಬರುತ್ತೆ. ನಮ್ ದೇಶದಲ್ಲಿ ಬೇರೆ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಟ್ಯಾಕ್ಸ್ ಏನೋ ಜಾಸ್ತಿ ಕಟ್ತೀವಿ, ಆದ್ರೆ ಇದನ್ನ ಓಡ್ಸಕ್ಕೆ ಜಾಸ್ತಿ ಜಾಗ ಸಿಗೋದಿಲ್ಲ. ಮನ್ಸು ಆ ಕಡೆ ವಾಲ್ತಿದ್ಯಾ ನಿಮ್ಗೆ? ಒಂದ್ ಸ್ವಲ್ಪ ಹೌದು. ಈ ಕಲರ್ ನೋಡಿ, ಇದ್ರ ಕಲರ್ ಬಂದು ಪರ್ಲ್ ವೈಟ್ ಅಂತ, ನೋಡಕ್ ಸಕ್ಕತ್ತಾಗಿದೆ. ಇನ್ನೊಂದು ಸ್ಪೆಷಲ್ ಇಸೂಜು ತೋರಿಸ್ಲಾ? ತೋರಿಸಿ. ಕೇಳ್ದೇನೆ ಗಿಫ್ಟ್ ಕೊಡ್ತಿದ್ದಾರೆ, ಕೇಳಿದ್ರೆ ಕಾರ್ ಕೊಡು. ಅವ್ರು ಬೇಕಾದ್ರೆ ಕಾರ್ ಕೊಟ್ಬಿಡ್ತಾರಂತೆ, ಇದನ್ನ ಕೊಡೋದಿಲ್ಲ. ಜಪಾನ್ ಇಂದ ಬಂದಿರೋದು ಇದು. ಅದಕ್ಕೆ ಮತ್ತೆ 25% ಟ್ಯಾಕ್ಸ್ ಕಟ್ತೀನಿ ಸರ್. ಕೀ ಹಾಕಕ್ಕಿಲ್ವಾ ಸ್ಲಾಟ್? ಓ, ನಾವಿವತ್ತು ಹೈಲೆಕ್ಸ್ ಎತ್ಕೊಂಡು ಶಿವಮೊಗ್ಗಕ್ಕೆ ಬಂದಿದೀವಿ. ಸುಮಾರು ಜನ ಇದೀರಾ ಸಬ್ಸ್ಕ್ರೈಬರ್ಸ್ ಶಿವಮೊಗ್ಗ ಇಂದ. ಯಾರ್ಯಾರು ಶಿವಮೊಗ್ಗ ಇಂದ ವಿಡಿಯೋ ನೋಡ್ತಾ ಇದಾರ ಕಾಮೆಂಟ್ ಮಾಡಿ. ಹೇಳಿ ಹಾಯ್. ಪಕ್ಕನೆ ನೀವು ಚಿಕ್ಕಮಗಳೂರು ತೀರ್ಥಹಳ್ಳಿ ಇಟ್ಕೊಂಡು ಈ ಮಟ್ಟಕ್ಕೆ ಬಿಸಿಲು ಇಟ್ಕೊಂಡಿದಿರಲ್ಲ, ಯಾಕೆ ಜನರೇ? ಅಂದಾಜಲ್ಲಿ ಒಂದು 19 ಲಕ್ಷದ ಒಳಗಡೆ ನಿಮ್ಗೆ ಒಂದು ಕ್ರೇಜಿ ಆಗಿರುವಂತ ರೇರ್ ವೀಲ್ ಡ್ರೈವ್ ಕಾರ್ ಸಿಗುತ್ತೆ. ಜನಕ್ಕೆ ಇನ್ನೊಂದು ಕನ್ಫ್ಯೂಷನ್ ಏನು ಅಂದ್ರೆ, ಈ ತರ ಹಿಂದ್ಗಡೆ ತೊಟ್ಟಿ ಇರೋದ್ನೆಲ್ಲ ಪಿಕಪ್ ಗಾಡಿಗಳು, ಕುರಿ ತುಂಬಾ ಗಾಡಿಗಳು ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಇದ್ರಲ್ಲಿ 2 ತರ ಇದೆ ನೋಡಿ. ಮುಂದೆ ಹೋಗ್ತಿದೆಯಲ್ಲ ಅದು ಲೋಡ್ ಹೊಡೆಯಕ್ಕೆ ಯೂಸ್ ಮಾಡ್ತಾರೆ, ಇದು ಲೋಡ್ ಹೊಡೆಯೋದ್ರ ಜೊತೆಗೆ ಹವಾ ಮಾಡಕ್ ಯೂಸ್ ಮಾಡ್ತಾರೆ. ಟಿಪಿಕಲ್ ಕನ್ನಡಿಗ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಧ್ಯರಾತ್ರಿ 11 ಕಾಲ್ಗೆ ಬಟ್ಟೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರ್ ಬಿಟ್ಟು ಹೋಗ್ತಾ ಇದೀವಿ. ನಿನ್ ಜೊತೆ ಬಂದಾಗ್ಲೆಲ್ಲ ರಾತ್ರಿನೇ ಬಿಡ್ತಾ ಇದೀವಿ. ಕಾರ್ ಮೇಲೆ ಧೂಳಾಗಿದೆ, ಅದ್ರ ಮೇಲೆ ನಂಬರ್ ಎಲ್ಲ ಬರ್ದು ಹೋಗ್ಬಿಟ್ಟಿದ್ದಾರೆ. ಬ್ರೋ ಸಬ್ಸ್ಕ್ರೈಬರ್ ಮೀಟ್ ಆಗಿ ಅಂತ. ಯಾವಾಗ್ಲೂ ಫೋನಲ್ಲೇ ಇರ್ತಿರಲ್ರಿ. ಸುತ್ತ ಇಸೂಜುಗಳನ್ನ ನೋಡ್ತಿದ್ರೆ ಏನ್ ಖುಷಿ ಆಗುತ್ತೆ ಹೇಳಿ. ನನಗೆ ಶಿವಮೊಗ್ಗದಲ್ಲಿ ಇದೀನಿ ಅಂತ ಅನಿಸ್ತಾ ಇಲ್ಲ, ಥೈಲ್ಯಾಂಡ್ ಅಲ್ಲಿ ಇದೀನಿ ಅಂತ ಅನಿಸ್ತಿದೆ. ಥೈಲ್ಯಾಂಡ್ ಹೋದಾಗ ಡಿಸೈನ್ ಅಲ್ಲಿ ರೆಡಿ ಮಾಡಿದ್ರು ಇಸೂಜುನ. ಬಟ್ ಇಂಡಿಯಾದಲ್ಲಿ ಇಸೂಜು ಫೇಮಸ್ ಆಗಿದೆ ಯಾರಿಂದ ಹೇಳಿ? ಬ್ಯಾಬ್ಸ್. ಆ ಬ್ಯಾಬ್ಸ್ ಯಾವಾಗ ಎತ್ಕೊಂಡೋಗಿ ಪೊಲೀಸ್ ಹತ್ರ ಸಿಗಾಕೊಂಡು 47,000 ಫೈನ್ ಕಟ್ದ, ಅವತ್ತಿಂದ ಇಸೂಜುನು ಫೇಮಸ್ ಆಯ್ತು, ಬ್ಯಾಬ್ಸ್ ಫೇಮಸ್ ಆಗ್ಬಿಟ್ಟು. ನಮ್ ದೇಶದಲ್ಲಿ ಲೀಗಲ್ ಕೆಲಸಗಳು ಮಾಡಿದ್ರೆ ಫೇಮಸ್ ಆಗಲ್ಲ ಬ್ರೋ, ಇಲ್ಲೀಗಲ್ ಕೆಲಸಗಳೇ ಮಾಡ್ಬೇಕು. ಇಸೂಜು ರೈನ್ಲ್ಯಾಂಡ್ ಅಂತ ಶಿವಮೊಗ್ಗ ಅಲ್ಲಿರೋದು. ಇವ್ರದ್ದು ಮಂಗಳೂರಲ್ಲಿದೆ, ಅಂಕೋಲಾ ಇದೆ, ಚಿಕ್ಕಮಗಳೂರಲ್ಲೂ ಇದೆ. ಇಲ್ಲಿಗೆ ನಾವು ಬಂದಿರೋದು 2 ರೀಸನ್. ಒಂದು, ಹೈಲೆಕ್ಸ್ ಏನೋ ತಗೊಂಡಿದೀವಿ, ಆದ್ರೆ ನಮ್ಗೆ ಇನ್ನೊಂದು ಹಾರ್ಡ್ ಕೋರ್ ಗಾಡಿ ಬೇಕು, ಕಂಪ್ಲೀಟ್ ಆಗಿ ಬಿಸ್ನೆಸ್ ಯೂಸ್ ಮಾಡೋ ತರ. 2x2 ನಾರ್ಮಲ್ ಡ್ರೈವ್ ಅಲ್ಲೇ ನೋಡೋಣ ಎಸ್ಕ್ಯಾಬ್ ಹೇಗ್ ನಡೆಯುತ್ತೆ ಅಂತ. ಅಲ್ಲಿ ಕೆಲ್ಸಕ್ಕೆ ಯೂಸ್ ಆಗುತ್ತೆ, ವರ್ಷದ ಒಳಗಡೆ ತಗೊಳ್ಳೋಣ, ಯೂಸ್ ಆಗುತ್ತೆ ಅಲ್ವಾ? ಸುಮಾರು ಜನ ನಾನು ಹೈಲೆಕ್ಸ್ ತಗೊಂಡಾಗ ಇಸೂಜು ತಗೋಬೇಕಿತ್ತು ಅಂತ ಹೇಳ್ತಿದ್ರು. ಬಟ್ ಇಸೂಜುನು ಹೈಲೆಕ್ಸ್ ನಾವು ಡೈರೆಕ್ಟ್ ಆಗು ಕಂಪೇರ್ ಮಾಡಕ್ ಆಗೋದಿಲ್ವಲ್ಲ. ಒಬ್ಬಟ್ಟು ಬೇರೆ ರೊಟ್ಟಿ ಬೇರೆ ಆತರ, ಅದಕ್ಕಿದಕ್ಕೂ ಕಂಪೇರ್ ಇಲ್ಲ. ಬೇರೆ ಕಡೆ ಇಸೂಜು ಶೋರೂಮ್ ಇದ್ರು ಇಲ್ಲೇ ಬಂದಿರೋದಕ್ಕೆ ಇನ್ನೊಂದು ರೀಸನ್ ಏನು ಅಂದ್ರೆ, ಒಂದ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಹೈಲೆಕ್ಸ್ ಗಿಂತ ಇಸೂಜು ಅಲ್ಲಿ ಕಂಫರ್ಟ್ ಚೆನ್ನಾಗಿದೆ, ಒಂದ್ಸಲ ಅದನ್ನ ಓಡಿಸಿ ರಿವ್ಯೂ ಮಾಡ್ಬೇಕು ಅಂತ. ಅವಾಗ ಈ ಶೋರೂಮ್ ಅಲ್ಲಿ ಕೆಲಸ ಮಾಡೋರು ನನ್ಗೊಂದು ಕಾಮೆಂಟ್ ಹಾಕಿದ್ರು. ನಾನೇ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಹಾಕಿದ್ದೆ, ನಮ್ಮ ಶೋರೂಮಿಗೆ ಬಂದು ಒಂದ್ಸತಿ ವಿಸಿಟ್ ಮಾಡಿ ವೆಹಿಕಲ್ಸ್ ಎಲ್ಲ ನೋಡಿ ಅಂತ. ಬಟ್ ನೀವು ಬಂದಿದ್ದೀರಿ ಇವತ್ತು, ತುಂಬಾ ಥ್ಯಾಂಕ್ ಯು. ನಿಮಗೋಸ್ಕರ ಎಲ್ಲ ಗಾಡಿ ಡಿಸ್ಪ್ಲೇ ಎಲ್ಲ ಇದು ಮಾಡಿದೀವಿ. ಅದಕ್ಕೆ ಇವತ್ತು ನಾವು ಇಸೂಜು ವಿಡಿಯೋ ಮಾಡಕ್ಕೆ ಶಿವಮೊಗ್ಗಕ್ಕೆ ಬಂದಿದೀವಿ. ಶಿವಮೊಗ್ಗ ಊರು ನೋಡಿದ್ರ ಆಲ್ಮೋಸ್ಟ್ ಮೈಸೂರು ತರಾನೇ ಇದೆ. ಬಟ್ ಶಿವಮೊಗ್ಗದಲ್ಲಿ ಇಷ್ಟೊಂದು ಜನ ಫ್ಯಾನ್ಸ್ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸದ್ಯ ನೀವಾದ್ರೂ ಈ ಸೀಟನ್ನ ಭದ್ರವಾಗಿ ಕಾಪಾಡ್ಕೊಳ್ಳಿ. ನನಗೆ ಈ ಗಾಡಿ ಮೇಲೆ ಲವ್ ಆಗಿದ್ದು ಒಂದೇ ರೀಸನ್ ಇಂದ ಗುರು, ಶಟರ್ ಬಾಕ್ಸರ್ ವಿಡಿಯೋ ನೋಡಿ. ಅವ್ರದ್ದು ಬಗೀರಾ ಅಂತ ಒಂದು ಗಾಡಿ ಇದೆ. ಸಚಿನ್ ಅಣ್ಣನ್ ಕೇಳಬೇಕು ಹೆಂಗಿದೆ ಗಾಡಿ ಅಂತ, ಆಕ್ಚುಯಲ್ ರಿವ್ಯೂ ಅವ್ರು ಕೊಡ್ತಾರೆ. ಎಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಟರ್ ಬಾಕ್ಸ್ ಎಂಚಲ ಪುರಕಲ್ಲ. ಮಸ್ತ್ ವರ್ಷಡ್ಬೇಕ ನಮ್ಮೊಂಜಿ ಹಾನೆಸ್ಟ್ ವ್ಯೂ ಮತ್ತೊಂದಲ್ಲ ಅವೇ ನಮ್ಮ ಬಗೀರದ. ನಮ್ಮ ಊರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ನಂಗೆ ಗೊತ್ತಿರೋದು ಒಂದೇ, ನಮ್ ದೊಡ್ಡಪ್ಪ ಅವರೆಲ್ಲ US ಇಂದ ಬಂದಾಗ ಮೈಸೂರು ಪಾಕ್ ತಗೊಂಡ್ ಹೋಗ್ತಾರೆ. ಮೈಸೂರಿಂದ ಮೈಸೂರು ಪಾಕ್ ತಗೋಬೇಕು ಕಣ. ಅವ್ರು ಮೈಸೂರಿಗೆ ಬರಲ್ಲ, ಅದು ಪ್ರಾಬ್ಲಮ್. ವಿ ಕ್ರಾಸ್ ಬಂದು ವೈಟ್ ಬೋರ್ಡ್ ಗಾಡಿ, ಆದ್ರೆ ಇಲ್ಲೇನ್ ಗಾಡಿಗಳನ್ನ ನೋಡ್ತಾ ಇದ್ರೆ ಇದೆಲ್ಲ ಯೆಲ್ಲೋ ಬೋರ್ಡ್ ಗಾಡಿಗಳು. 2.5 ಲೀಟರ್ ಇಂಜಿನ್ ಬರ್ತಾ ಇತ್ತು ಇಸೂಜು ಅಲ್ಲಿ, ಇವಾಗ ಅದನ್ನ 1.9 ಮಾಡಿದ್ರು, ಸ್ವಲ್ಪ ರಿಫೈನ್ಮೆಂಟ್ ಇಂಪ್ರೂವ್ ಮಾಡಿದ್ದಾರೆ. ಇವಾಗ ನಾವು ವಿ ಕ್ರಾಸ್ ನ ಟೆಸ್ಟ್ ಮಾಡೋ ಮುಂಚೆ ನಿಮ್ಗೆ ಎಸ್ಕ್ಯಾಬ್ ಅಲ್ಲಿ ಯಾವ್ಯಾವ ವೇರಿಯಂಟ್ ಇದೆ ಅಂತ ತೋರಿಸ್ತೀನಿ. ಯೂಟ್ಯೂಬರ್ಸ್ ಎಲ್ಲ ಹೈಲೆಕ್ಸ್ ತಗೊಂಡದ್ ಫೇಮಸ್ ಆಗೋ ಮುಂಚೆ ಜಾಸ್ತಿ ಜನದ ಹತ್ರ ಇದ್ದಿದ್ದೆ ಇಸೂಜು. ನೀವು ಅದೇ ಮೋಟೋ ಕ್ರಾಸ್ ಈವೆಂಟ್ಸ್ ಗೆಲ್ಲ ಹೋದಾಗ ಇಸೂಜು ಹಿಂದೆನೆ ಎಲ್ಲ ಲೋಡ್ ಮಾಡ್ಕೊಂಡ್ ಬರೋದು. ಇಲ್ಲೇನು ನೀವು ಇಷ್ಟು ಯೆಲ್ಲೋ ಬೋರ್ಡ್ ಎಸ್ಕ್ಯಾಬ್ ಗಳನ್ನ ನೋಡ್ತಾ ಇದೀರಾ, ಇದ್ರಲ್ಲೆಲ್ಲ 2.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಬರೋದು. 78 BHP ಇದೆ, 172 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಒಂದೊಂದಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ್ದಾದ್ರದ್ದು ಪ್ರೈಸ್ ಎಷ್ಟಿದೆ ಅಂತ. ಈ ವಿಡಿಯೋ ಕೊನೆ ತನಕ ನೋಡಿ, ನಾನು ನಿಮ್ಗೆ ಇನ್ನೊಂದು ಆಫರ್ ಕೊಡ್ತೀನಿ. ಇಸೂಜು ಎಷ್ಟೊಂದ್ ಜನಕ್ಕೆ ಏನ್ ಗೊತ್ತಿಲ್ಲ ಅಂದ್ರೆ, ಯಾವ್ದೋ ಹೊಸ ಕಂಪ್ನಿ ಇರಬೇಕು ಅಂತ ಅನ್ಕೊಂಡಿದ್ದಾರೆ. ಕಾಂಟೆಸಾಲ್ ಬರ್ತಾ ಇದ್ದಿದ್ದಲ್ಲ ಇಸೂಜು ಇಂಜಿನ್ ಗಳು. ನೀವು ಇಲ್ಲಿ ಏನ್ ನೋಡ್ತಾ ಇದೀರಾ, ಇದು ಬೇಸಿಕ್ ಇಸೂಜು ಡಿ-ಮ್ಯಾಕ್ಸ್ ಗಾಡಿ. ಇದರಲ್ಲಿ 2 ಸೀಟ್ ಬರುತ್ತೆ. ಇಲ್ಲಿ ಏನು ಇಲ್ಲ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಖಾಲಿ, ಎಕ್ಸ್ಟ್ರಾ ಹಾಕ್ಸ್ಕೋಬೇಕು. ನಿಮಗೆ ಪವರ್ ವಿಂಡೋಸ್ ಬರೋದಿಲ್ಲ. ಆದ್ರೆ ಹಿಂದ್ಗಡೆ ದೊಡ್ಡ ತೊಟ್ಟಿ ಬರುತ್ತೆ. 1.7 ಟನ್ ಕೆಪಾಸಿಟಿ ಇರುವಂತ, ಒಂದ್ ನಿಮಿಷ ಇರಿ,
1.7 ಟನ್ ಕೆಪಾಸಿಟಿ ಇರುವಂತ ಡಿಮ್ಯಾಕ್ಸ್ ಇದು. ಇದ್ರ ಕಾಸ್ಟ್ ಬಂದು ಆನ್ ರೋಡ್ 12,73,000. ಹೈಲೆಕ್ಸ್ ಓಡಿಸ್ಬಿಟ್ಟು ಬಂದು ಇಸೂಜು ಓಡಿಸಿದ್ರೆ ಇದು ಟ್ರಕ್ ತರ ಫೀಲ್ ಆಗೋದಿಲ್ಲ. ನಾರ್ಮಲ್ ಕಾರ್ ವೈಬೇ ಕೊಡ್ತಿದೆ ಮೇನ್, ಅದು ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಭಯ ಇರುತ್ತೆ. ನೀವು ಇಲ್ಲೇನ್ ನೋಡ್ತಾ ಇದ್ರೆ ಇದು ಎಸ್ಕ್ಯಾಬ್ BX ಅಂತ. ಸೇಮ್ ಅದ್ರಲ್ಲಿ ಏನ್ ಫೀಚರ್ಸ್ ಇದೆ ಇದ್ರಲ್ಲೂ ಅದೇ ಇದೆ. ಆದ್ರೆ ಇಲ್ಲಿ ಹಿಂದ್ಗಡೆ ತೊಟ್ಟಿ ಸೈಜ್ ಚಿಕ್ಕ ಇದೆ. ಏನಕ್ಕೆ ಅಂದ್ರೆ ಎಕ್ಸ್ಟ್ರಾ 2 ಸೀಟ್ಗಳು ಬರುತ್ತೆ. AC-ನೇ ಇಲ್ವಲ್ಲ ಗುರು ಇದ್ರಲ್ಲಿ. ಅದ್ರಲ್ಲಿ ಅಟ್ಲೀಸ್ಟ್ AC ಆದ್ರೂ ಇತ್ತು. ಇದ್ರ ರೇಟ್ ಬಂದು 13 ಲಕ್ಷ. ಹೈಲೆಕ್ಸ್, ಝೆನಾನ್, ಇಸೂಜು ಎಲ್ಲ ಲೈಫ್ ಸ್ಟೈಲ್ ವೆಹಿಕಲ್ಸ್. ಇದಕ್ಕೆ ನಿಮ್ಗೆ ಆತರ ಲೈಫ್ ಸ್ಟೈಲ್ ಇರಬೇಕು. ಇಲ್ಲಿರೋದು ಇಸೂಜು ಡಿಮ್ಯಾಕ್ಸ್ ಎಸ್ಕ್ಯಾಬ್ ಮಿಡ್ ವೇರಿಯಂಟ್. ಇದನ್ನ ಎಸ್ಕ್ಯಾಬ್ ಹೈ ರೈಡ್ ಅಂತ ಕರೀತಾರೆ. ಇದರಲ್ಲೂ ಅಷ್ಟೇ ಚಿಕ್ಕದು ತೊಟ್ಟಿ ಸಿಗತ್ತೆ ನಿಮ್ಗೆ. ಹೈಡ್ರಾಲಿಕ್ ಇಲ್ಲ ಗುರು. 14,40,000 ರೂಪಾಯಿ ಇದೆ ಆನ್ ರೋಡ್. ಡಿಸ್ಪ್ಲೇ ನೋಡಿ ಸಖತ್ತಾಗಿದೆ. AC ಬರುತ್ತೆ. ಬಟ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದೀರಾ, ಇಸೂಜು 2.5 ಲೀಟರ್ ಇಂಜಿನ್ ಕಾರ್ಗಳಿಗೆ ರೀಸೇಲ್ ವ್ಯಾಲ್ಯೂ ಹೆಂಗಿದೆ ಅಂತ OLX ಅಲ್ಲಿ 16-17 ಲಕ್ಷ ಕಮ್ಮಿ ಇಲ್ಲ. ನೀವು ಆಟೋಮೆಟಿಕ್ ತಗೋಬೇಕು ಅಂದ್ರೆ ಆಲ್ಮೋಸ್ಟ್ ಶೋರೂಮ್ ಪ್ರೈಸ್ ಕೇಳ್ತಿದ್ದಾರೆ. ಗಾಡಿ ಅಡ್ವೆಂಚರ್ 390 2025 ಮಾಡಲು. ನಿನ್ನೆ ಇನ್ನೂ ಅಕ್ರಪವಿಕ್ ಎಕ್ಸಾಸ್ಟ್ ಹಾಕ್ಸಿದೆ ಮೋಟರ್ಸೋಲಿಂದ. ಸ್ವಲ್ಪ ಎದ್ರುಕೊಂಡು ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದ್ಸಲ ನನಗೆ ಪರ್ಸನಲಿ ಇಷ್ಟ ಆಗಿದೆ ಯಾವ್ದು ಗೊತ್ತಾ, ಈ ಮಾಡೆಲ್ ಎಸ್ಕ್ಯಾಬ್ Z ಅಂತ. ಇದು ಟಾಪ್ ಎಂಡ್ ವೇರಿಯಂಟ್. ಇಲ್ಲಿ ನೋಡಿ 3D ಬ್ಯಾಡ್ಜ್ ಕೊಟ್ಟಿದ್ದಾರೆ. ಇದ್ರ ಕಾಸ್ಟ್ ಬಂದು 16,49,000. ಒಂದೇ ಬಂಪರ್ ಮೇಲೆ ಕ್ರೋಮ್ ಗಾರ್ನಿಶ್ ಇದೆ, ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ, ಫಾಗ್ ಲ್ಯಾಂಪ್ ಇದೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದೆ, ಮಿರರ್ ಮೇಲೆ ಕ್ರೋಮ್ ಹಾಕಿದ್ದಾರೆ. ಇದಕ್ಕೆ ಕೀನು ಪ್ರೀಮಿಯಂ ಆಗಿ ಬರುತ್ತೆ. ಇಲ್ಲಿ ಸ್ಟಿಯರಿಂಗ್ ವೀಲ್ ಮೇಲೆ ಬಟನ್ಸ್ ಇದೆ, ಪವರ್ ವಿಂಡೋಸ್ ಇದೆ, ಟಚ್ ಸ್ಕ್ರೀನ್ ಬೇರೆ ಇದೆ ಗುರು ಇದರಲ್ಲಿ. ಹೈಲೆಕ್ಸ್ ಅಲ್ಲಿ ಇರೋದು 2 ಮೇಜರ್ ಕಂಪ್ಲೇಂಟ್ ಏನು ಅಂದ್ರೆ, ಒಂದು ಸಸ್ಪೆನ್ಷನ್, ಕ್ಯಾಬ್ ಗೆ ಲೋಡ್ ಹಾಕ್ಲಿಲ್ಲ ಅಂದ್ರೆ ಎತ್ತಾಕತ್ತೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಹಿಂದ್ಗಡೆ ಸೀಟ್. ಹಿಂದ್ಗಡೆ 3 ಜನ ಹೋಗೋರು ಒನ್ ವೇ ಹೋಗಿ ಆ ಕಡೆಯಿಂದ ಬಸ್ ಹತ್ಕೊಂಡ್ ಬರ್ಬೇಕು. ಆದ್ರೆ ಇದು ಹಂಗಲ್ಲ, 5 ಜನ ಒಟ್ಟಿಗೆ ಹೋದ್ರೆ 5 ಜನ ಒಟ್ಟಿಗೆ ವಾಪಸ್ ಬರ್ಬೋದು. ನಿಮಗೆ ಒಂದು 2 ವೀಲ್ ಡ್ರೈವ್ ಅಥವಾ ರೇರ್ ವೀಲ್ ಡ್ರೈವ್ ಗಾಡಿ ಬೇಕು 20 ಲಕ್ಷದ ಒಳಗಡೆ ಅಂದ್ರೆ ಇದು ಯೆಲ್ಲೋ ಬೋರ್ಡ್ ಅಲ್ಲಿ 16,500 ಸಿಗುತ್ತೆ. ಇದು ಟಾಪ್ ಎಂಡ್ ವಿ ಕ್ರಾಸ್ ಮಾಡಲ್. ಮ್ಯಾನ್ಯುಯಲ್ ಮಾಡೆಲ್ ತಗೋತೀರಾ ಅಂದ್ರೆ 32,50,000 ಇದೆ. ಆಟೋಮೆಟಿಕ್ ತಗೋತೀರಾ ಅಂದ್ರೆ 2 ಲಕ್ಷ ಜಾಸ್ತಿ ಇದೆ. ಈ ತರ ದೊಡ್ಡ ಕಾರ್ಗಳನ್ನ ತಗೋಬೇಕಾದ್ರೆ ಆಟೋಮೆಟಿಕ್ ತಗೊಳ್ಳೋದು ಬೆಟರ್. ಶಿವಮೊಗ್ಗ, ತೀರ್ಥಹಳ್ಳಿ, ಚಿಕ್ಕಮಗಳೂರು ಅಲ್ಲೆಲ್ಲ ಪ್ರಾಬ್ಲಮ್ ಆಗಲ್ಲ. ಯಾವಾಗ ಬೆಂಗಳೂರಿಗೆ ಬರ್ತೀರಾ ಈ ಕಾರ್ಗಳು ಎತ್ಕೊಂಡು ಅವಾಗ ಗೊತ್ತಾಗುತ್ತೆ. ಬಂದು ಡಿಮ್ಯಾಕ್ಸ್ CBC ಅಂತ ಹೇಳಿ. CBC ಅಂದ್ರೆ ಕ್ಯಾಬಿನ್ ಮತ್ತೆ ಚೆಸ್ಸಿ. ಇದರಲ್ಲಿ ನಿಮಗೆ ಈ ತರ ಖಾಲಿ ಬರುತ್ತೆ. ನೀವು ಇದನ್ನ ಕ್ಯಾಟರಿಂಗ್ ಮತ್ತೆ ಟ್ರಾನ್ಸ್ಪೋರ್ಟ್ ಎಲ್ಲಾ ತರ ಪರ್ಪಸ್ಗೂ ನೀವು ಕಂಟೈನರ್ ನ ಬಿಲ್ಡ್ ಮಾಡ್ಕೊಬಹುದು. ಇದು RTO ಪಾಸಿಗೆ ಬಂದು 1.8 ಟನ್ ಇದೆ. 3 ಟನ್ ತನಕ ಕೆಪಾಸಿಟಿ ಇದೆ. ಇದು ನಮ್ಮ ಬಾಡಿ ಶಾಪ್. ಇವಾಗ ರೀಸೆಂಟ್ ಒಬ್ರದ್ದು ಉಡುಪಿಗೆ ಕಸ್ಟಮರಿಗೆ ಅವ್ರು ಕಂಟೈನರ್ ತರೋದು ಕೇಳಿದ್ದಾರೆ ಟ್ರಾನ್ಸ್ಪೋರ್ಟಿಗೆ, ಅಲ್ಲಿ ಲೋಕಲ್ಗೆ. ಇದ್ರ ಹಿಂದ್ಗಡೆ ರೆಸಿಡೆನ್ಷಿಯಲ್ ವೆಹಿಕಲ್ ತರ ಮನೆ ತರಾನು ಮಾಡ್ಕೋಬಹುದಲ್ವಾ, ಕ್ಯಾಂಪರ್ ಯಾವ ತರ ಬೇಕು ಅಂದ್ರೆ ಮಾಡ್ಕೊ. ನೀವ್ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಿದ್ರೆ ಇದ್ರಲ್ಲಿ ಇರುವಂತ ಯಾವ್ದಾದ್ರು ಕಾರ್ ಸರಿ ಈ ಡಿಸೆಂಬರ್ ಮುಗಿಯೋಷ್ಟ್ರಲ್ಲಿ, ಜನವರಿ ಒಳಗೆ ಬಂದು ನಮ್ ಹೆಸರು ಹೇಳಿ ಕ್ರೇಜಿ ಆಫರ್ಸ್ ಗಳು ಕೊಡ್ತಾರೆ. ತಗೊಂಡ್ರಿ ಗಾಡಿ ನಿಮ್ ಏರಿಯಾದಲ್ಲಿ, ಎಲ್ಲಪ್ಪ ಸ್ವೀಟು ಟ್ರಕ್ಗೆ ಅಂತ, ಸ್ವೀಟ್ ಏನೋ ಸಿಲಿಂಡರ್ ಕೊಡ್ತೀನಿ ಮನೆಗೆ ಅಂತ, ಮನೆಗೆ ಸಿಲಿಂಡರ್ ಕೊಟ್ಟು ಬರ್ಬೋದು. ಯಾರು ನೆಕ್ಸ್ಟ್ ನೀವೇ CM ಹಂಗ್ ಮಾಡ್ಬಿಟ್ರೆ. ಇವಾಗ ವಿ ಕ್ರಾಸ್ ಸ್ಪೆಸಿಫಿಕೇಶನ್ಸ್ ನೋಡೋಣ ಬನ್ನಿ ಏನೇನಿದೆ ಅಂತ. ಇದರಲ್ಲಿರೋ ಸ್ಪೆಷಾಲಿಟಿ ಏನು ಅಂದ್ರೆ 4x4 ಬರುತ್ತೆ. ಇಲ್ಲಿ ಫೈಬರ್ ಬಂಪರ್ ಇದೆ, ಇಲ್ಲಿ ಸ್ಕಿಡ್ ಪ್ಲೇಟ್ ಹಾಕಿದ್ದಾರೆ ಕೆಳಗೆ, ಇಲ್ಲಿ ಫಾಗ್ ಲ್ಯಾಂಪ್ ಇದೆ, ಇಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದೆ, ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಬ್ಲಾಕ್ ಔಟ್ ಮಾಡಿದ್ದಾರೆ. 2.5 ಇಂಚ್ ಲಿಫ್ಟ್ ಹಾಕಿದೀವಿ, ಅದಕ್ಕೆ ಸ್ವಲ್ಪ ಹೈಟ್ ಕಾಣಿಸ್ತಿದೆ. ಅಗಲ ಒಂಚೂರು ಜಾಸ್ತಿ ಇದೆ ಅನ್ಸುತ್ತಲ್ವಾ ಇದು. ಇದರಲ್ಲಿ 255/60 ಸೆಕ್ಷನ್ R18 ವೀಲ್ ಗಳನ್ನ ಹಾಕಿರೋದು. ಫ್ರಂಟ್ ಅಲ್ಲಿ ಮಾತ್ರ ಡಿಸ್ಕ್ ಇದೆ, ರೇರ್ ಅಲ್ಲಿ ಡಿಸ್ಕ್ ಬರೋದಿಲ್ಲ. ಇಲ್ಲಿ ಹಿಂದ್ಗಡೆ ಬೆಡ್ ಇದೆ, ಇದ್ರ ಮೇಲೆ ಆಕ್ಚುಲಿ ಆಕ್ಸೆಸರಿ ಆಗಿ ಬೆಡ್ ಲೈನರ್ ಕೂಡ ಹಾಕಿಸಬಹುದು. ಹೈಲೆಕ್ಸ್ ಗೆ ಕಂಪೇರ್ ಮಾಡಿದ್ರೆ ಇದ್ರಲ್ಲಿರುವಂತ ಸೀಟು ಹೆವಿ ಕಂಫರ್ಟೇಬಲ್ ಆಗಿದೆ. ನೋಡಿ ಬ್ಯಾಕ್ ಸೀಟಿಂಗ್ ಕಂಫರ್ಟ್ ಅಷ್ಟಿರ್ಲಿಲ್ಲ. ಜನರಲ್ ಬ್ಯಾಕ್ ಸೀಟರ್ ಆಗಿ ಒಬ್ರು ಕುತ್ಕೊಂತೀರಾ ಅಂದ್ರೆ ತುಂಬಾ ಕಷ್ಟ, ಮಲ್ಕೊಳಕ್ಕೂ ಆಗ್ತಿಲ್ಲ, ಕಷ್ಟ ಆಗ್ತಿದೆ. ಬಟ್ ಇಲ್ಲಿ ನೋಡಿ, ಈಗ ಅಂದ್ಬಿಟ್ಟು 2 ನಿಮಿಷ ಸೆಕೆಂಡ್ ಗೇರ್ ಹೋಗೋಷ್ಟೊತ್ತಿಗೆ ಹಿಂಗ್ ವಾಲ್ಬಿಟ್ಟು ಮಲ್ಕೊಳಕ್ ಸ್ಟಾರ್ಟ್ ಮಾಡ್ಬೋದು ಆರಾಮಾಗಿ. ಅವ್ನು ಸುಖವಾಗಿ ಬೆಳೆದವನೆ. ಇದರಲ್ಲಿ ಆಮ್ರೆಸ್ಟ್ ಇದೆ, ಕಪ್ ಹೋಲ್ಡರ್ಸ್ ಇಲ್ಲ. ಏನಕ್ಕೆ ಅಂದ್ರೆ ಕಪ್ ಹೋಲ್ಡರ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೇನೋ ಇದೆ, USB ಚಾರ್ಜಿಂಗ್ ಪಾಯಿಂಟ್ ಇದೆ ಗುರು ಇಲ್ಲಿ. ಹೈಲೆಕ್ಸ್ ಒಂದ್ ಪ್ರೈಸ್ ಪಾಯಿಂಟ್ ನೋಡಕ್ ಹೋದ್ರೆ ಓಕೆ ಲಕ್ಸುರಿ ಕೊಡ್ಬೋದು, ಮೇ ಬಿ ಇನ್ನೊಂದು ಹೇಳ್ಬೋದಂದ್ರೆ ದುಡ್ಡಿರೋರು ಮಾತ್ರ ತಗೊಂಡ್ಬೋದು ಅನ್ನೋ ಕಾನ್ಸೆಪ್ಟ್ ಇರುತ್ತೆ. ಬಟ್ ಇದ್ರಲ್ಲಿ ನಿಮ್ಗೆ ದೊಡ್ಡದ ಕೆಲಸ ಮಾಡ್ಬೋದು, ಮಲ್ಟಿ ಕೆಲಸಗಳು ಏನೇನಿದೆ ಎಲ್ಲ ಕಂಪ್ಲೀಟ್ ಮಾಡ್ಬೋದು. ಇದು ಇಸ್ ಅ ಬೆಟರ್ ಆಪ್ಷನ್. ಹೊಸ ನೀರು ಬತ್ತು ಅಂದ್ಬಿಟ್ಟು ಹಳೆ ನೀರ್ನ ಮರಿತಿದೆಯಲ್ಲ. ಇಲ್ಲೊಂದು ಗ್ಲೌ ಬಾಕ್ಸ್ ಇದೆ, ಇಲ್ಲಿ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ. ಇದನ್ನ ಕ್ಲೋಸ್ ಮಾಡಿದ್ರೆ ಇಲ್ಲೊಂದು ಸಣ್ಣ ಗ್ಲೋ ಬಾಕ್ಸ್ ಇದೆ, ಇಲ್ಲಿ ನೀವು ಫೋನ್ ಇಟ್ಕೋಬಹುದು. ಇದನ್ನ ಲ್ಯಾಡರ್ ಫ್ರೇಮ್ ಚಾಸಿ ಅಂತ ಕರೀತಾರೆ. ಇದು ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್ಗಳು. ಹುಡುಗರಿಗೆ ಇಷ್ಟ ಆಗ್ಬೋದು, ಮೇ ಬಿ ತಗೊಳಕ್ ಇಷ್ಟಪಡ್ತಾರೆ. ಮನೇಲಿ ಅಪ್ಪ ಅಮ್ಮ ಬೇಡ ಅಂತ ಹೇಳ್ಬೋದು. ಹೆಂಗ್ ಕನ್ವಿನ್ಸ್ ಮಾಡೋದನ್ನ ಹೇಳ್ಕೊಡ್ತೀವಿ. ಅಪ್ಪ ಏನ್ ಕೇಳ್ತಾರೆ, ಇದೇನಕ್ಕೋ ತಗೊಂಡೆ, ಏನ್ ಯೂಸು ಇಲ್ಲ, ಕಾರ್ ತರನೂ ಇಲ್ಲ, ಇದು ಇಲ್ಲ ಅಂತ. ಅಪ್ಪ ನೋಡಿ ಇದರಿಂದ ಬಿಸ್ನೆಸ್ ಮಾಡ್ಬೋದು. ನೆಕ್ಸ್ಟ್ ತೋಟದ ಐಟಮ್ಸ್ ಎಲ್ಲ ಹಾಕೊಂಡ್ಬಿಟ್ಟು ಲೋಡ್ ಮಾಡ್ಬೋದು, ಮಾರ್ಬೋದು. ನಾಳೆ ಹೊಸ ಮನೆ ಕಟ್ಸಿದ್ರೆ ಸಿಮೆಂಟ್ ಮೂಟೆಲ್ಲ ಹಾಕೊಂಡ್ ಬರ್ಬೋದು ಅಂತ ಹೇಳ್ಬೋದು. ನಾಳೆ ದಿನ ನೀವು ತಗೊಂಡಿರಲ್ಲ, ಅವಾಗ ಏನ್ ಮಾಡ್ತಾರೆ, ಓ ಮಗ ಅಟ್ಲೀಸ್ಟ್ ಕಾರ್ ತಗೊಂಡ, ಮಗನಿಗೆ ಈಗ ತೋಟದ ಕೊಡಿಸ್ಬೇಕು ಅಂತ ತೋಟನೂ ಕೊಡಿಸ್ತಾರೆ. ಬೈ 1 get 1 ಆಗತ್ತಲ್ಲ. ನೀನು ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲ್ಲಿ. ಆಪಲ್ ಕಾರ್ ಪ್ಲೇ ಇದೆ, ಬ್ಲೂಟೂತ್ ಮ್ಯೂಸಿಕ್ ಇದೆ, ಆಂಡ್ರಾಯ್ಡ್ ಆಟೋ ಇದೆ, USB ಸಪೋರ್ಟ್ ಇದೆ, ರೇಡಿಯೋ ಇದೆ, ಫೋನ್ ಇದೆ, ಸ್ಪೀಕರ್ ಇದೆ.
ಎದೆಗೆ ಹೊಡಿಯುತ್ತಲ್ಲ ಗುರು ಇದರಲ್ಲಿ. ಆಕ್ಚುಲಿ ಕ್ವಾಲಿಟಿ ಸಗದಾಗಿದೆ ಗುರು, ಏನ್ ಮಾಡಿದ್ರು ಹಾಳಾಗಲ್ಲ ಇದು. ಇದ್ರಲ್ಲಿರೋಂತ ಪಾರ್ಟ್ಸ್ ಗಳು ಅಷ್ಟು ಈಸಿಯಾಗಿ ಫೇಲ್ ಆಗೋದಿಲ್ಲ. ನಿಮ್ಗೆ ಎಲ್ಲ ಬೇಕು ಅಂದ್ರೆ ಈಗ ಇಸುಜು ಸ್ಪೇರ್ ಎಲ್ಲ ಸಿಗುತ್ತೆ. ಎಸ್ ಸರ್. ಫಸ್ಟ್ ಸರ್ವಿಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಕಾಸ್ಟ್ ಅರೌಂಡಿಂಗ್ 2000 ವರೆಗೆ ಬೀಳುತ್ತೆ. ಸೆಕೆಂಡ್ ಸರ್ವಿಸ್ 10,000 ಕಿಲೋಮೀಟರ್, ಅವಾಗ ನಿಮಗೊಂದು 5,000 to 6,000 ವರೆಗೆ ಆಗ್ಬಿಡುತ್ತೆ. ಲೋ ಮೇಂಟೆನೆನ್ಸ್. ಇದ್ರಲ್ಲಿ ಬರೋದು 6 ಸ್ಪೀಡ್ ಗೇರ್ ಬಾಕ್ಸ್. ನೀವು ಇದನ್ನ ಎಸ್ಕ್ಯಾಪ್ ಅಲ್ಲಿ ತಗೊಂಡ್ರೆ 5 ಸ್ಪೀಡ್ ಬರುತ್ತೆ. ಇಲ್ಲಿ ಏನ್ ನೋಡ್ತಾ ಇದೀರಾ, ಇದು 4x4 ಸ್ವಿಚ್ ಮಾಡ್ಕೊಳಕಿರುವಂತ ನಾಬ್. ಇನ್ನ ಪ್ಯಾಸೆಂಜರ್ ಸೀಟ್ ಕಂಫರ್ಟ್ ಸಕ್ಕದಾಗಿದೆ. ಇದರಲ್ಲಿರೋದು 1900cc ಟರ್ಬೋ ಡೀಸೆಲ್ ಇಂಜಿನ್, 163 bhp ಇದೆ, 360 Nm ಟಾರ್ಕ್ ಇದೆ. ರೋಡ್ ಗಳು ಚೆನ್ನಾಗಿದೆ ಬ್ರೋ, ಅಗಲ ಇದೆ, ಟ್ರಾಫಿಕ್ ಕಮ್ಮಿ ಇದೆ. ಅಡ್ಡ ಎಲ್ಲ ಬರ್ತಿದ್ದಾರೆ. ಗಾಡಿ ನಂಬರ್ 2125 ಈ ವಿಡಿಯೋ ನೋಡ್ತಿದ್ರೆ ಇನ್ನೊಂದ್ಸಲ ಆಗಲ್ಲ ಮಾಡಬೇಡಿ. ಶಿವಮೊಗ್ಗ ಬರ್ತೀರಾ ಅಂತ ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಓಡೋಗ್ಬಿಟ್ಟ ಅವನು. ಅವನಾದ್ರೆ ನಿಮ್ ಬಿಗ್ ಫ್ಯಾನ್ ಬ್ರೋ. ಗೌತಮ್ ಅವರು ನಮಗೆ ಹಾಟ್ ವೀಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಮೈಸೂರಿಗೆ ಬನ್ನಿ, ನಾನು ಇನ್ನೊಂದು ಕೊಡ್ತೀನಿ ನಿಮಗೆ. ತುಂಬಾ ಕಷ್ಟ ಅನ್ಕೊಳ್ಳಿ ಈ ತರ ಪ್ರೀತಿ ಸಂಪಾದನೆ ಮಾಡೋದು. ಅದಕ್ಕಿಂತ ಕಷ್ಟದ ಕೆಲಸ ನೋಡಿ ಅದನ್ನ ಉಳಿಸ್ಕೊಳ್ಳೋದು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ. ನೆಕ್ಸ್ಟ್ ಇದನ್ನ ರಿವ್ಯೂ ಮಾಡೋಣ. ಮಜಾ ಇರೋದು ಬನ್ನಿ ಬ್ರೋ. ಸೀಟಿಂಗ್ ಕಂಫರ್ಟ್ ಚೆನ್ನಾಗಿದೆ. ಇಲ್ಲೊಂದು ಟ್ರಕ್ ಇದೆ, ಇಲ್ಲೊಂದು ಟ್ರಕ್ ಇದೆ. ಇದರಲ್ಲಿ ಒಂದು ಸ್ಪೆಷಾಲಿಟಿ ತೋರಿಸ್ತೀನಿ ನೋಡಿ. ಏನ್ ಬ್ರೋ ಈ ಮಟ್ಟಕ್ಕೆ ಗೇಜ್ ಇದೆ ಇದು. ನಾನು ಪರ್ಸನಲ್ ಆಗಿ ಇಸುಜು ಬದಲು ಹೈಲೆಕ್ಸ್ ತಗೊಂಡಿದ್ದು ಏನಕ್ಕೆ ಅಂದ್ರೆ ದುಡ್ಡಿದೆ ಇವ್ರ ಹತ್ರ, ಅದಕ್ಕೆ ದಂಧೆ ಮಾಡ್ತಿದ್ದಾರೆ. ನಿಮ್ಗೆ ಹೇಳ್ತಿಲ್ಲ ಅಷ್ಟೇನೆ, ನನಗೊತ್ತು. ನನಗೆ ಮೆಸೇಜ್ ಹಾಕಿ ಹೇಳ್ತೀನಿ. ಕೆಲವನ್ನ ನೋಡಬಾರ್ದು, ಕೆಲವನ್ನ ಕೇಳಬಾರ್ದು, ಕೆಲವನ್ನ ಹೇಳಬಾರ್ದು. ಎಲ್ಲ ಬೇಡ ಸುಮ್ನಿರಿ ಈಗ.